ಪ್ರಾಪರ್ಟೀಸ್ ಇನ್ ಮೈಸೂರು. ನೋಡಿ, ಇದು 60 ಅಡಿ ರಸ್ತೆಗೆ 50/70 ಈ ಥರ ಒಂದು ಬಂಗ್ಲೋ ಇದೆ. ಇದು ಸೇಲ್ ಮಾಡ್ತಾಯಿದ್ದಾರೆ. ಇದು ಸುಮಾರು ಹಳೆಯ ಮನೆ ಇದು, ಬಟ್ ಭಾಳ ಗಟ್ಟಿ ಇದೆ. ರಿನಿವೋಟ್ ಮಾಡಿದ್ದಾರೆ. ಸಿಟಿ ಸೆಂಟ್ರಿಂದ 4 ಕಿಲೋಮೀಟ್ರ್, ಸಬರ್ಬನ್ ಬಸ್ ಸ್ಟ್ಯಾಂಡಿಂದ 4 ಕಿಲೋಮೀಟ್ರ್. ಇದು ಫೌಂಟೇನ್ ಸರ್ಕಲ್ಗೂ ಹತ್ತಿರ ಇದೆ, ಶಿವಾಜಿ ರೋಡ್ಗೆ. ನೋಡಿ, ಇದು ಈ ಥರ ಗೇಟ್ ಹಾಕಿದ್ದಾರೆ. ನೋಡಿ, ರೈಟ್ ಸೈಡ್ ಮತ್ತು ಈ ಕಡೆ ತೋರಿಸ್ತೀನಿ. ಈ ಕಡೆ ಎಲ್ಲ 6 ಕಾರ್ ಪಾರ್ಕಿಂಗ್, ದೊಡ್ಡದು 6 ಕಾರ್ ಪಾರ್ಕಿಂಗ್ ಮಾಡ್ಬೋದು. ಇದು ಇರೋಕ್ಕೂ ಸೂಟಬಲ್ ಇದೆ. ಮತ್ತು ಹೋಮ್ ಸ್ಟೇ ಥರ ಮಾಡಿದ್ರೂ ನಡೀತಿದೆ. ನೋಡಿ, ಇಲ್ಲಿ ಗ್ಯಾರೇಜು ಕಾಣ್ತಾ ಇದೆ. ನೋಡಿ, ಗ್ಯಾರೇಜ್ ಮತ್ತು ಈ ಕಡೆ ಆ ಕಡೆ 2 ಕಡೆನೂ 6ರಿಂದ 7 ಪಾರ್ಕಿಂಗ್ ಬೇಕಾದ್ರೆ ಮಾಡ್ಕೋಬೋದು. ನೋಡಿ, ಪಕ್ಕದಲ್ಲಿ ಈ ಥರ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಸೇಮ್ ಸೈಜ್ ಇದಿರೋದು. ಪಕ್ಕದಲ್ಲಿ ಈ ಥರ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಈ ಥರ ಇದಕ್ಕೂ ಆಪ್ಷನ್ ಇದೆ, ಆದರೆ ಬ್ಯಾಕ್ ಸೈಡ್ ಇದೆ. ಕಿಚನ್ ಗಾರ್ಡನ್ ಆ ಥರ ಮಾಡ್ಕೋಬೋದು. ಇಲ್ಲಿ ನೋಡಿ, ಈಸ್ಟ್ಗೆ ನಾರ್ತ್ ಫೇಸಿಂಗ್ ಡೋರ್. ಇದು ವರಾಂಡ, ಯಾರಾದರೂ ಬಂದರೆ ಕೂತ್ಕೊಂಡು ಮಾತಾಡೋದಕ್ಕೆಲ್ಲ ಯೂಸ್ ಆಗುತ್ತೆ. ಈ ಥರ ಫಾಲ್ ಸೀಲಿಂಗ್ ಕೆಲಸ ಎಲ್ಲ ಮಾಡಿದ್ದಾರೆ. ಇದು ಕೆಳಗಡೆ 3 ಬೆಡ್ರೂಮು, ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ 2 ಬೆಡ್ರೂಮ್ ಇದೆ. ನೋಡಿ, UPS ಕನೆಕ್ಷನ್. ನೋಡಿ, ಇಲ್ಲಿಂದ ಬಂದು ಈ ಥರ ಈ ಕಡೆಯಿಂದ ಬರ್ಬೋದು ಮೇಲ್ಗಡೆ ಹೋಗೋರು. ಈ ಕಡೆದು ಡೋರ್ ಕಾಣ್ತಾ ಇದೆಯಲ್ಲ, ಈ ಡೋರ್ ಲಾಕ್ ಮಾಡಿಬಿಟ್ರೆ 2 ಬೆಡ್ರೂಮ್ ಮೇಲ್ಗಡೆ ಸಪ್ರೇಟ್ ಆಗಿಬಿಡ್ತದೆ. ಈ ಕಡೆದು ಕೆಳಗಡೆದು ನೋಡಿ, ಈ ಡೋರು ಕೆಳಗಡೆ 3 ಬೆಡ್ರೂಮಲ್ಲಿ ಇರ್ಬೋದು, ಮೇಲ್ಗಡೆ 2 ಬೆಡ್ರೂಮು. ಬಾಡಿಗೆಗೂ ಕೊಟ್ಕೋಬೋದು. ಒಂದೇ ಫ್ಯಾಮಿಲಿ ದೊಡ್ಡದಿದ್ರೂ ಇರ್ಬೋದು, ಅಥವಾ ಹೋಮ್ ಸ್ಟೇ ನಡೆಸಂಗಿದ್ರು ನಡೆಸ್ಬೋದು. ಯಾಕಂದರೆ ಫೌಂಟೇನ್ ಸರ್ಕಲ್, ಬೆಂಗಳೂರು ಹೈವೇ ಎಲ್ಲ ಹತ್ತಿರ ಇದೆ, ಸಿಟಿ ಸೆಂಟ್ರಿಗೂ ಹತ್ತಿರ ಇದೆ. ನೋಡಿ, ಇದೊಂದು ಬೆಡ್ರೂಮು. ವಾರ್ಡ್ರೋಬ್ಸ್ ಎಲ್ಲ ಮಾಡಿದ್ದಾರೆ, ಎಲ್ಲ ಹೊಸದೇ ಹಾಕ್ಸಿರೋದು. ಭಾಳ ಗಟ್ಟಿ ಇದೆ ಇದು ಬಂಗ್ಲೋ. ಅಟ್ಯಾಚ್ ಬಾತ್ರೂಮು. ನೋಡಿ, ವೆಸ್ಟರ್ನ್ ಟಾಯ್ಲೆಟ್, ಇದೆಲ್ಲ ಹೊಸದೇ ಹಾಕ್ಸಿರೋದು. ಶವರ್, ಗೀಝರ್, UPS ಕನೆಕ್ಷನ್ನು ಇದೆ, ಬೇಕಾದ್ರೆ ಹಾಕ್ಕೋಬೋದು. ವಾಶ್ ಬೇಸಿನ್ನು, ಎಲ್ಲ ಥರದ್ದು ಸೌಲಭ್ಯ ಇದೆ. ಸಿಟಿಗೂ ಹತ್ತಿರ ಇದೆ. ಇದ್ರದ್ದು ಬೆಲೆ 2,60,00,000 ರೂಪಾಯಿ. ಭಾಳ ಕಮ್ಮಿ ರೇಟು, ಸೈಟ್ ರೇಟೇ ಹೇಳ್ತಾ ಇರೋದು. ಈ ಕಡೆ ಎಲ್ಲ 8ರಿಂದ 9, 10 ಆ ಥರ ಸ್ಕ್ವೇರ್ ಫೀಟ್ಗೆ ಹೇಳ್ತಾರೆ. ನೋಡಿ, ಇದು ಲಿವಿಂಗ್ ಕಡೆ ಹೋಗ್ತಾ ಇದ್ದೀನಿ. ಲೆಫ್ಟ್ ಸೈಡಲ್ಲಿ ಒಂದು ಬೆಡ್ರೂಮ್ ಕಾಣ್ತಾ ಇದೆ. ಇನ್ನು ಮುಂದೆ ಹೋದರೆ ಡೈನಿಂಗ್. ನೋಡಿ, ಇದು ಲಿವಿಂಗ್ ಸೈಜು ಭಾಳ ದೊಡ್ಡದಾಗಿದೆ. ಎಲ್ಲ ಕಡೆ ಫ್ಯಾನ್ ಹಾಕಿದ್ದಾರೆ, ಗೀಝರ್ ಹಾಕಿದ್ದಾರೆ. ಕೆಲಸನೂ ನೀಟಾಗಿ ಮಾಡಿಸಿದ್ದಾರೆ. TV ಕ್ಯಾಬಿನೆಟ್. ಇದು ಸಬರ್ಬನ್ ಬಸ್ ಸ್ಟ್ಯಾಂಡಿಂದ 4 ಕಿಲೋಮೀಟ್ರ್ ಆಗುತ್ತೆ. ಫೌಂಟೇನ್ ಸರ್ಕಲಿಂದ 1 ಕಿಲೋಮೀಟ್ರೂ ಆಗೋಕ್ಕಿಲ್ಲ. ನೋಡಿ, ಡೋರ್ಸ್ ಎಲ್ಲ ಹಳೆಯದು ಟೀಕ್ ಡೋರ್. ಆ ಟೈಮಲ್ಲಿ ಬ್ರಾಸ್ದು ಲಾಕ್ಸ್ ಹಾಕಿರೋದು. ನೋಡಿ, ಇನ್ನೂವರೆಗೂ ಏನು ಡ್ಯಾಮೇಜ್ ಆಗಿಲ್ಲ. ಇದು 2ನೇ ಬೆಡ್ರೂಮ್. ಇದು ಬೇರೆ ಕಡೆ ಸೈಟ್ ತೊಗೊಳ್ತೀನಿ ಅಂದರೆ ಈ ರೇಟ್ ಸೈಟ್ಗಿನೇ ಆಗಿಬಿಡ್ತದೆ. ನೋಡಿ, ವಾರ್ಡ್ರೋಬು, ರಾಫ್ಟು ಕೂಡ ಮಾಡಿದ್ದಾರೆ. ನೋಡಿ, ಲಾಕ್ಸ್ ಈಗ ಸಿಕ್ಕದೇ ಇಲ್ಲ ಈ ಥರ ಲಾಕ್ಸ್. ಅಟ್ಯಾಚ್ ಬಾತ್ರೂಮು. ಇದು ತಗೊಂಡು ದೊಡ್ಡ ಫ್ಯಾಮಿಲಿ ಇದೆ, ನಾವೇ ಇರ್ತೀವಿ, ಅಥವಾ ಹೋಮ್ ಸ್ಟೇ ನಡೆಸ್ತೀವಿ, ಅಥವಾ ತಗೊಂಡು ರೀಸೇಲ್ ಮಾಡ್ಕೋಬೇಕು ಅಂತಾರಲ್ಲ, ಅಂಥವ್ರಿಗೆ ಬೆಸ್ಟ್ ಇದೆ ಮನೆ ಇದು. ಇದು ಮನೆ ಗಟ್ಟಿ ಇರಬೇಕು, ಸಿಟಿಗೂ ಹತ್ತಿರ ಇರಬೇಕು, ಫುಲ್ ಟೈಮ್ ಕಾವೇರಿ ವಾಟ್ರ್ ಬರಬೇಕು ಅಂತ ಅಂತಾರಲ್ಲ, ಅಂಥವ್ರಿಗೆಲ್ಲ ಬೆಸ್ಟ್ ಇದು. ಕಾವೇರಿ ವಾಟ್ರ್ ಫುಲ್ ಟೈಮ್ ಬರೋದು ಇಲ್ಲಿ. ಆಮೇಲೆ ಸುತ್ತಮುತ್ತ ಎಲ್ಲ ಅಪಾರ್ಟ್ಮೆಂಟ್ಸ್ ಮತ್ತು ಸೂಪರ್ ಮಾರ್ಕೆಟ್ಸ್, ಕಾಲೇಜ್, ಸ್ಕೂಲ್ಸ್ ಪ್ರತಿಯೊಂದು ಹತ್ತಿರದಲ್ಲಿದೆ. ವಾಕಬಲ್ ಡಿಸ್ಟೆನ್ಸಲ್ಲೇ ಕೆಲಸ ಮಾಡ್ಕೊಬೋದು ಇಲ್ಲಿದ್ದರೆ. ಈಗ 2ನೇ ಬೆಡ್ರೂಮ್ ತೋರಿಸಿದ್ದೀನಿ. ಈಗ 3ನೇ ಬೆಡ್ರೂಮ್ ನೆಕ್ಸ್ಟ್ ತೋರಿಸ್ತೀನಿ. ನೋಡಿ, ಇದು ಡೈನಿಂಗ್ ಕಡೆಯಿಂದನೂ ಬರ್ಬೋದು, ಹೊರಗಡೆಯಿಂದ.
ನೋಡಿ ಇದು ಡೈನಿಂಗ್ ಹಾಲ್. ಕಿಚನ್. ಬಸ್ ಸ್ಟಾಪ್ಗೆ ಹೋಗಬೇಕು ಅಂತಂದರೆ ಒಂದೇ ನಿಮಿಷ ನಡ್ಕೊಂಡು ಹೋಗೋಕ್ಕೆ. ಡೈನಿಂಗ್ ಹಾಲಲ್ಲಿ ಶೋಕೇಸು ಮಾಡಿದ್ದಾರೆ. ಕಿಟಕಿ ಡೋರ್ಸ್ ಎಲ್ಲ ದೊಡ್ಡ ದೊಡ್ಡದೇ ಹಾಕಿದ್ದಾರೆ. ಡೋರು ವಿಂಡೋಸ್ ಎಲ್ಲ ಸ್ವಲ್ಪನೂ ಡ್ಯಾಮೇಜ್ ಆಗಿಲ್ಲ. ನೋಡಿ ಇದು ಕಿಚನ್. $50-70 ಬಂಗ್ಲೋ ಇದು. ನೋಡಿ ಕಟ್ಲರಿ ಸಾಮಾನು ಇಟ್ಕೊಳ್ಳೋದಕ್ಕೆ ಇದನ್ನು ಪ್ರಾವಿಷನ್ ಮಾಡಿದ್ದಾರೆ. ಕಿಚನಲ್ಲಿ ಸ್ಟೋರ್ ರೂಮ್ ಮಾಡಿದ್ದಾರೆ. ಇನ್ನೂ ಒಂದು 25 ವರ್ಷ ಬೇಕಾದ್ರೆ ಇರ್ಬೋದು ಮನೇಲಿ, ಏನೂ ವ್ಯತ್ಯಾಸ ಆಗಲ್ಲ. ಇರೋಷ್ಟು ದಿನ ಆಗಿ ಈಗಲೇ ಬೇಕಾದ್ರೆ ಅಪಾರ್ಟ್ಮೆಂಟ್ ಸಿಸ್ಟಮ್ ಬಂದ್ಬಿಟ್ಟಿದೆ ಇಲ್ಲಿ. ಆಮೇಲೆ ಅಪಾರ್ಟ್ಮೆಂಟ್ ಬೇಕಾದ್ರೂ ಮಾಡ್ಕೊಬೋದು. ನೋಡಿ ಇದು 3ನೇ ಬೆಡ್ರೂಮ್ ತೋರಿಸ್ಕೆ ಹೋಗ್ತಾ ಇರೋದು ಈಗ. ಎಲ್ಲ ಬೆಡ್ರೂಮ್ಸ್ಗೂ ವಾರ್ಡ್ರೋಬ್ ಮಾಡಿದ್ದಾರೆ. ಮೇಲ್ಗಡೆ ಹೋದರೆ ಇದೇ ಥರ ರೂಮ್ಸ್ 2 ಇದೆ ಮೇಲ್ಗಡೆ ಫಸ್ಟ್ ಫ್ಲೋರಲ್ಲಿ. ನಾನು ತೋರಿಸ್ದಲ್ಲ, ಡೋರ್ ಓಪನ್ ಮಾಡಿಬಿಟ್ರೆ 2-in-1 ಆಗಿಬಿಡ್ತದೆ ಮನೆ, ಗ್ರೌಂಡ್ ಡೂಪ್ಲೆಕ್ಸ್ ಥರ. ಆ ಡೋರ್ ಕ್ಲೋಸ್ ಮಾಡಿದ್ರೆ ಸಪ್ರೇಟ್ ಆಗಿಬಿಡ್ತದೆ. ನೋಡಿ ಇದು ಕಾಮನ್ ಬಾತ್ರೂಮ್. ಶವರ್. ಈ ಕೆಲವು ಜನ ಫುಲ್ ಟೈಮ್ ಕಾವೇರಿ ವಾಟರ್ ಬರಬೇಕು ಆ ಥರ ಏರಿಯಾ ತೋರಿಸಿ ಹೆಂಗಂತ ಅಂತಾರೆ. ಇಲ್ಲಿ ಫುಲ್ ಟೈಮ್ ಕಾವೇರಿ ವಾಟರ್ನ ಬರೋದು. ಕಾರ್ಪೊರೇಷನ್ ಲಿಮಿಟ್ ಇದು. ಈಗ ನೋಡಿ ಹೊರಗಡೆ ಓಪನ್ ಸ್ಪೇಸ್ ಇದೆ. ಇದರಲ್ಲಿ ಗಾರೆ ಹೊಡೆದಾಗ್ಬಿಟ್ಟು ಬೇಕಾದ್ರೆ ಕೆಮ್ಮಣ್ಣು ತೊಗೊಂಡು ಹಾಕ್ಸ್ಬಿಟ್ಟು ಇದರಲ್ಲಿ ಕಿಚನ್ ಗಾರ್ಡನ್ ಮಾಡ್ಕೊಂಡು ಆರಾಮಾಗೆ ತರಕಾರಿನೇ ಬೇಕಾಗಿಲ್ಲ, ಹೊರಗಡೆಯಿಂದ ಎಲ್ಲ ಫ್ರೂಟ್ ತರಕಾರೀಸ್ ಎಲ್ಲ ಬೆಳೆಸ್ಕೋಬೋದು ಇಲ್ಲಿ. ನೋಡಿ ಹೊರಗಡೆಯಿಂದ ಬಂದರೆ ಈ ಕಡೆಯಿಂದ ಕೆಲಸದವ್ರು ಬಂದು ಕೆಲಸ ಮುಗಿಸ್ಕೊಂಡು ಹೋಗ್ಬೋದು. ನೋಡಿ ಇದು ಫಸ್ಟ್ ಫ್ಲೋರ್ ತೋರಿಸ್ತಾ ಇರೋದು. ಒಂದು ತೆಂಗಿನ ಮರನೂ ಇದೆ ಇದರಲ್ಲಿ. ನೋಡಿ ಪಕ್ಕದಲ್ಲಿ ರೂಮ್ ಇದು ಕಾಣ್ತಾ ಇದೆಯಲ್ಲ, ರೂಮು. ಈ ಗೆಸ್ಟ್ ಯಾರಾದರೂ ಬಂದರೆ ಈ ರೂಮ್ ಅವ್ರಿಗೆ ಕೊಡ್ತಾ ಇದ್ದಿದ್ದು. ಇದು ಕಾರ್ ಪಾರ್ಕಿಂದ ಬರೋಕ್ಕೆ ಡೋರ್ ಇದು. ಇದು ಗೆಸ್ಟ್ ಬರ್ತಾರಲ್ಲ ಅವ್ರಿಗೆ ಬಾತ್ರೂಮ್ ಅಂತ ಮಾಡಿರೋದು. ನೋಡಿ ಹಿಂದ್ಗಡೆನೇ ಒಂದು ಅಪಾರ್ಟ್ಮೆಂಟ್ ಕಾಣ್ತಾ ಇದೆ ನೋಡಿ. ಈ ಥರ ಅಪಾರ್ಟ್ಮೆಂಟ್ ಇದಕ್ಕೂ ಮಾಡ್ಬೋದು. ನೋಡಿ ಈ ಕಡೆ ಆ ಕಡೆ 2 ಕಡೆ ಸೇರಿದ್ರೆ ಸಿಕ್ಕಾಪಟ್ಟೆ ತರಕಾರಿ ಎಲ್ಲ ಬೆಳೆಸ್ಕೋಬೋದು. ಕಾರ್ಪೊರೇಷನ್ ಲಿಮಿಟ್.